ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು, ಆಲ್ಮೋಸ್ಟ್ ನಿಮ್ಗೆ ಬಿಲೋ 500 ಇರೋದೇ ಜಾಸ್ತಿ. ಈ ತರ ಲಾಂಗ್ ಗೌನ್ ಅಥವಾ ಲಾಂಗ್ ಟಾಪ್ ಅನ್ಕೋಬಹುದು, ಆ ತರ ತರಿಸಿದೀನಿ. ಕ್ವಾಲಿಟಿ ಮಾತ್ರ ಈಗ ಆಲ್ರೆಡಿ ಓಪನ್ ಮಾಡಿ ನೋಡಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ನಂಬ್ಲಿಕ್ಕೂ ಆಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದಾವೆ. ಖಂಡಿತವಾಗ್ಲೂ ಇವತ್ತಿನ ಕಲೆಕ್ಷನ್ಸ್ ನಿಮ್ಗೂ ಕೂಡ ಇಷ್ಟ ಆಗತ್ತೆ. ಸೊ ಬನ್ನಿ ಹಾಗಾದ್ರೆ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಡ್ರೆಸ್ಗಳು ಅಂದ್ರೆ ಗೌನ್ಗಳದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ, ಸೊ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ. ಎಲ್ಲಾ ಡ್ರೆಸ್ಗಳದ್ದು ಲಿಂಕ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಡ್ರೆಸ್ಗಳದ್ದು ಲಿಂಕ್ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಅಂದ್ರೆ ನೀವು ವಿಡಿಯೋ ನೋಡ್ಬೇಕಾದ್ರೆ ಕೆಳಗಡೆನೆ ಇರುತ್ತೆ ನೋಡಿ, ಓಕೆನಾ? ಕೆಳಗಡೆ ಎಲ್ಲಾ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೀವು ಅಷ್ಟೇ ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಾ ಇದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಪರ್ಚೇಸ್ ಮಾಡಿ. ಅಂಡ್ ಆದಷ್ಟು ಪ್ಲಸ್ ಸೈಜ್ ವರ್ಗೂ ಕೂಡ ತರಿಸಿದೀನಿ, ಓಕೆನಾ? ತುಂಬಾ ಜನ ಕೇಳ್ತಿದ್ರಿ, ಅನಿತಾ ದಪ್ಪ ಇರೋರ್ಗೂ ತೋರಿಸಿ, ಬರೀ ಲಾರ್ಜು ಎಕ್ಸೆಲ್ ಲಾಸ್ಟ್ ತೋರಿಸ್ತೀರಾ ಅನ್ಬಿಟ್ಟು. ಈ ಸತಿ ತುಂಬಾ ದಪ್ಪ ಇದ್ರು ಕೂಡ ಆಗತ್ತೆ ಅಂತ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತಗೊಂಡ್ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ನಿಮ್ಗೆ ಈ ಟಾಪ್ನೇ ತೋರಿಸ್ಬಿಡ್ತೀನಿ ಇರಿ. ಸೊ ನಾನಿದು ತುಂಬಾ ದಿನದಿಂದ ವಿಶ್ ಲಿಸ್ಟಿಗೆ ಹಾಕಿ ಇಟ್ಕೊಂಡಿದ್ದೆ. ಅಂದ್ರೆ ಹೆಂಗ್ ಬರುತ್ತೋ ತಗೊಳ್ಳೋ ಬೇಡವೋ ತುಂಬಾ ಕಡಿಮೆ ದುಡ್ಡು ಬೇರೆ ಇದೆಯಲ್ಲ, ಇದು ಕ್ಲೈನಿಂಗ್ ಇದೆಯಾ ಇಲ್ವಾ ಅಂತ ಹೇಳಿ ತುಂಬಾ ಯೋಚಿಸ್ತಾ ಇದ್ದೆ. ಸೊ ಫೈನಲಿ ನಾನು ಯಾವಾಗ ತಗೊಂಡೆ ಅಂದ್ರೆ, ನನ್ಗೆ ಏನೋ ಕೊರಿಯರ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಹಾಸನಲ್ಲಿ ಹೋಗಿದ್ದೆ. ಆ ಕೊರಿಯರ್ ಆಫೀಸ್ ಹತ್ರ ಗವರ್ನಮೆಂಟ್ ಸೈನ್ಸ್ ಕಾಲೇಜ್ ಇದೆ, ಗವರ್ಮೆಂಟ್ ಕಾಲೇಜು. ಅಲ್ಲಿ ಯಾರೋ ಡಿಗ್ರಿ ಮಾಡ್ತಾ ಇರೋ ಹುಡುಗಿ ಸೊ ಈ ಡ್ರೆಸ್ ನ ಹಾಕೊಂಡು ಒಳಗಡೆ ಹೋಗ್ತಾ ಇತ್ತು. ಎಷ್ಟು ಇಷ್ಟ ಆಯ್ತು ಅಂದ್ರೆ, ಇದಕ್ಕೆ ಲೆಗಿನ್ಸ್ ಪ್ಯಾಂಟ್ ಹಾಕಿತ್ತು ಆ ಹುಡುಗಿ, ವೈಟ್ ಕಲರ್. ಹಂಗಾಗಿ ವೈಟ್ ಕಲರ್ ಲೆಗಿನ್ಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ನೋಡೋಣ ತರ್ಸೇ ಬಿಡೋಣ ನಾನು ಅನ್ಬಿಟ್ಟು ನಾನು ಇದನ್ನ ತಗೊಂಡ್ ಬಂದಿದ್ದು. ಸೊ ಫೈನಲಿ ಈಗ ವೇರ್ ಮಾಡಿ ತೋರಿಸ್ಬಿಡ್ತೀನಿ ಹೆಂಗ್ ಕಾಣಿಸ್ತಾ ಇದೆ ಅನ್ಬಿಟ್ಟು. ನಿಮ್ಗೆ ಅಪ್ ಟು ಇದು ಮೇ ಬಿ XXL ವರ್ಗೂ ಕೂಡ ಸೈಜ್ ಅವೈಲೇಬಲ್ ಇದೆ. ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಬಹುದು. ಸೊ ಅಮೌಂಟ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ವೇರ್ ಮಾಡ್ಕೊಂಡ್ ಬಂದಿದ್ದೀನಿ. ಮೈ ಗಾಡ್, ಎಷ್ಟು ಚಂದ ಕಾಣಿಸ್ತಾ ಇದೆ ಅಂದ್ರೆ, ಆ ಹೊಲ್ದಿರೋದು ನೋಡಿ. ಈ ಅನಾರ್ಕಲಿ ಟಾಪ್ ಬರ್ತಾವ ಗೊತ್ತಾ, ಲಾಂಗ್ ಟಾಪ್ಸ್. ಸೊ ಆ ರೀತಿ ಕಾಣಿಸ್ತಾ ಇದೆ. ಅದೇ ಅಲ್ವಾ, ಇನ್ನೇನು ಕಾಣಿಸೋದು ಇನ್ನೇನು. ಈ ಕಡೆ ಟೈ ಮಾಡ್ಲಿಕ್ಕೆ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ದೀಪಾವಳಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಸೊ ನಾನು ವಿಡಿಯೋ ಹಾಕೋ ಅಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಹಬ್ಬದ ಟೈಮಿಗೆ ಖಂಡಿತ ಬುಕ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಅನುಮಾನನೇ ಬೇಡ ಯಾವ ತರ ಬರುತ್ತಪ್ಪ ಇದು ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಈ ಸ್ಲೀವ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸೊ ನಾರ್ಮಲ್ ಸ್ಲೀವ್ ನಾವು ನೋಡಿರ್ತೀವಿ, ಈ ತರ ಎಲ್ಲ ಒಂಥರ ಗುಬ್ಬದ ಜಾಕೆಟ್ ಬರ್ತಿತ್ತಲ್ಲ ಮುಂಚೆ, ಸೊ ಆ ತರ ಅನ್ನಿಸ್ತಾ ಇದೆ. ಇಲ್ಲಿ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಈ ಡ್ರೆಸ್ ಅಲ್ಲಿ ಇದು ಒಂದೇ ಕಲರ್ ಇರೋದು, ಲೈಕ್ ಇದು ಲ್ಯಾವೆಂಡರ್ ಕಲರ್ ಅಂತ ಅನ್ಕೋಬಹುದು ನಾವು, ಅಥವಾ ಲೈಟ್ ಪರ್ಪಲ್ ಅಂತಾನು ಅನ್ಕೋಬಹುದು. ತುಂಬಾ ಚಂದ ಉಂಟು. ಅಂಡ್ ಇದಕ್ಕೆ ನಾನು ವೈಟ್ ಕಲರ್ ಲೆಗಿನ್ಸ್ ವೇರ್ ಮಾಡಿದ್ದೀನಿ, ಪ್ಯಾಂಟ್ ಬರೋದಿಲ್ಲ ಅಲ್ವಾ. ಇಲ್ಲಿ ನೋಡಿ, ಸೊ ಒಳಗಡೆಗೆ ಯಾವುದೋ ಒಂದು ಹೆಂಗೂ ಕಾಣಲ್ವಲ್ಲ ಅಂದ್ಬಿಟ್ಟು ವೈಟ್ ಕಲರ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ವೈಟೇ ಹಾಕಿ ನೀವು. ಅಂಡ್ ಲೈನಿಂಗ್ ಕೂಡ ಅಷ್ಟೇ ನೋಡಿ, ಎಷ್ಟು ಉದ್ದವಾಗಿ ಕೊಟ್ಟಿದ್ದಾರೆ. ಎಸ್, ಲೈನಿಂಗ್ ಇದೆಯಾ. ಅಂಡ್ ಫುಲ್ ನಿಮ್ಗೆ ಲೆಂತಿಯಾಗಿ ಈ ಡ್ರೆಸ್ಸೇ ಬಂದ್ಬಿಡುತ್ತಲ್ಲ. ಪ್ಯಾಂಟ್ ಇಲ್ದಿದ್ರು ನಡೆಯುತ್ತೆ, ಬಟ್ ಪ್ಯಾಂಟ್ ಬೇಕಾಗತ್ತೆ. ಲೈನಿಂಗ್ ಇದೆ. ಸೊ ಒಟ್ಟಾರೆ ತುಂಬಾ ಚೆನ್ನಾಗಿದೆ. ಸೊ 450 ರೂಪಾಯಿಗೆಲ್ಲ ಯಾರು ಕೊಡ್ತಾರೆ ಹೇಳಿ ಇಂಥ ಡ್ರೆಸ್ಗಳನ್ನ? ಮೀಶೋದಲ್ಲಿ ಬಿಟ್ರೆ ನಾವು ಯಾವುದೇ ಬೇರೆ ಆ್ಯಪ್ಗಳಲ್ಲೂ ತಗೊಳಕ್ ಸಾಧ್ಯ ಇಲ್ಲ. ಜೊತೆಗೆ ಎಲ್ಲೂ ಹೊರಗಡೆ ಶಾಪಲ್ಲಂತೂ ಈ ತರ ಡ್ರೆಸ್ಗೆ ಏನಿಲ್ಲ ಆದ್ರೂ 1,000 ರೂಪಾಯಿ ಆದ್ರೂ ಹೇಳ್ತಾರೆ ಬಿಡಿ. ಖಂಡಿತವಾಗ್ಲೂ ಸಕ್ಕತ್ತಾಗಿದೆ. 10 out of 10 ಕೊಡ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಡ್ರೆಸ್ ಬಂದು ಪಟಾಪಟ್ ಅಂತ ಹೇಳ್ಬಿಟ್ಟು, ಸೊ ನನ್ನ ಫೇವ್ರೆಟ್ ಡ್ರೆಸ್ ಇದು ಕೂಡ ಅಷ್ಟೇ. ಸೊ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಈ ಡ್ರೆಸ್ ತಗೋಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ವೇರ್ ಮಾಡಿದಾಗ ಟೈಟ್ ಆಗುತ್ತೇನೋ ಅಂದ್ಬಿಟ್ಟು, ಬಟ್ ಎನಿವೆ ಹಾಕೊಂಡು ನೋಡ್ತೀನಿ ಹೆಂಗಿದೆ ಅನ್ಬಿಟ್ಟು. ಯಾಕಂದ್ರೆ ಇಲ್ಲಿ ನೋಡಿ ಈ ತರ ಸ್ಟ್ರೆಚಬಲ್ ಕೊಟ್ಟಿದ್ದಾರೆ. ಮೇ ಬಿ ಆಗ್ಬೋದು ಲಾರ್ಜ್ ನನ್ನ ಸೈಜು. ತುಂಬಾ ಜನ ಕೇಳ್ತೀರಾ, ಅನಿತಾ ನೀವು ಯಾವ ಸೈಜ್ ತಗೋತೀರಾ ಅದನ್ನು ನಮ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ನಾನು ತರಿಸಿರೋದು ಲಾರ್ಜೇನೆ, ನೋಡೋಣ ಈಗ ಹೆಂಗ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಅಷ್ಟೇ ನನ್ನ ಮೋಸ್ಟ್ ಫೇವ್ರೆಟ್ ಡ್ರೆಸ್ ಅಂತಾನೆ ಹೇಳ್ಬೋದು. ತುಂಬಾ ದಿನದಿಂದ ವಿಶ್ ಲಿಸ್ಟಿಗೆ ಹಾಕಿ ಇಟ್ಕೊಂಡಿದ್ದೆ. ಇದರಲ್ಲಿ ತುಂಬಾ ಕಲರ್ಸ್ ಇತ್ತು, ಬ್ಲೂ ಕಲರು, ಈ ತರ ಯೆಲ್ಲೋ ಮಿಕ್ಸ್ ಅಲ್ಲಿ, ಮತ್ತೆ ಪಿಂಕ್ ಮಿಕ್ಸ್ ಅಲ್ಲೆಲ್ಲ ಇತ್ತು. ನನಗೆ ಈ ತರ ಒಂಥರ ಏನ್ ಹೇಳ್ತಾರೆ ಗೊತ್ತಾ, ಇದನ್ನ ಮೆಂತೆ ಕಲರ್ ಅಂತ ಹೇಳ್ತೀವಲ್ವಾ. ಸೊ ಆ ಕಲರ್ ಅಲ್ಲಿ ತರಿಸಿದೀನಿ. ನೋಡೋಣ ಹಾಕೊಂಡ್ ಬಂದಾಗ ಹೆಂಗ್ ಕಾಣುತ್ತೆ ಅನ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಮೊದಲನೇದು ಏನ್ ನೋಡಿದ್ರು
ಹೇಳಿದ್ರು ಅದಕ್ಕಿಂತನೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ 100/100 ಕೊಡ್ತೀನಿ. ಇದಕ್ಕೆ ಮಾತ್ರ ಒಂದಕ್ಕಿಂತ ಒಂದು ಹೈ ಕ್ಲಾಸ್ ಆಗಿದಾವೆ. ಹಂಗೆ ಕೆಳಗಡೆ ನೋಡ್ಕೊಂಡು ಹೋಗಿ ಹೆಂಗ್ ಕಾಣಿಸ್ತಾ ಇದೆ ಅನ್ಬಿಟ್ಟು. ಈಗೆಲ್ಲ ಇದು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದೇ ನಾನು ತರಿಸಿರೋದು. ಈ ಫಸ್ಟ್ ಒನ್ ಬೇಕಾದ್ರೆ ನೀವ್ ಎಲ್ಲರ ಹತ್ರ ನೋಡಿರ್ತೀರಾ, ಇದು ಮಾತ್ರ ಈಗ ಟ್ರೆಂಡಿಂಗ್ ಅಲ್ಲಿ ಬಂದಿದೆ. ಅಂಡ್ ನಾನು ಮುಂಚೆನೆ ಹೇಳ್ದಾಗೆ ಕ್ವಾಲಿಟಿ ನೋಡಿನೇ ನಾನು ಇಷ್ಟು ಚೆನ್ನಾಗಿದೆ ಅಂತ ಒತ್ತಿ ಹೇಳ್ತಾ ಇರುವಂತದ್ದು. ಸೊ ಇದ್ರಲ್ಲಿ ತುಂಬಾ ಕಲರ್ಸ್ ಕೂಡ ಇದೆ, ಬಟ್ ನನ್ಗೆ ಫೇವ್ರೇಟ್ ಇಷ್ಟ ಆಗಿದ್ದು ಅಂದ್ರೆ ಈ ಕಲರು. ಅಂಡ್ ಇದು ತುಂಬಾ ಇನ್ನ ಹೈಲೈಟ್ ಆಗೋದು ಈ ಸ್ಲೀವ್. ಈ ತರ ಕಟ್ಕೊಳಕ್ಕೆ ಉದ್ದವಾಗಿ ಕೊಟ್ಟಿದ್ದಾರೆ. ಓಕೆನಾ, ಈಗ ಕಟ್ಟಿ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಹೇಳಿದ್ದು ತುಂಬಾ ಟ್ರೆಂಡಿಂಗ್ ಇರುವಂತ ಲಾಂಗ್ ಫ್ರಾಕ್ ಅಥವಾ ಲಾಂಗ್ ಗೌನ್ ಅಂತನಾದ್ರೂ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಳಗಡೆನೂ ಅದಕ್ಕೆ ಅಷ್ಟೇನೆ. ಇದಕ್ಕೂ ನೋಡಿ ನಾನು ವೈಟ್ ಕಲರ್ ಲೆಗಿನ್ಸ್ ಏನ್ ಹಾಕಿದ್ನೋ ಅದೇ ಬಿಟ್ಟಿದ್ದೀನಿ. ಅಷ್ಟು ಮಂದವಾಗಿದೆ ಈ ಟಾಪು, ಒಂಚೂರೂ ತೆಳು ಇಲ್ಲ. ಒಂದ ಹೆಚ್ಚು ಕಡಿಮೆ ಈ ಜಾರ್ಜೆಟ್ ಕ್ಲಾತ್ ಬರುತ್ತಲ್ಲ ಅಂತ ಒಂದು 10 ಕ್ಲಾತ್ ಸೇರಿಸ್ಬೇಕೇನಪ್ಪ, ಅಷ್ಟು ಮಂದವಾಗಿದೆ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸೊ ಯಾವ್ ತಗೊಳ್ಳಿ ಅಂತ ಹೇಳ್ಬೇಕಂತಾನೆ ಮನ್ಸು ಬರ್ತಾ ಇಲ್ಲ, ಎಲ್ಲರೂ ತಗೊಂಬಿಡಿ. ಇದಂತೂ ಎಲ್ಲಕ್ಕಿಂತ ನಂಬರ್ 1 ಅಲ್ಲಿ ತಗೊಳ್ಳಿ ಇದನ್ನ. ಓಕೆನಾ, ಸೊ ಕಟ್ಕೊಂತೀನಿ ಕಟ್ಟಿ. ಫ್ರೆಂಡ್ಸ್ ನೋಡಿ ಕಟ್ಟಿದೀನಿ. ಇಲ್ಲಿ ಸ್ಲೀವ್ ಹತ್ರ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ನೀವು ಫ್ಲವರ್ ಬರೋ ತರ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಡ್ರೆಸ್ ಅಲ್ಲಿ ಹೈಲೈಟ್ ಇರೋದೇ ಈ ತರ ಸ್ಲೀವ್ ಕೊಟ್ಟಿದಾರಲ್ಲ, ಇದೇ ಹೈಲೈಟ್. ಈಗ ಟ್ರೆಂಡಿಂಗ್ ಅಲ್ಲಿ ಬಂದಿರುವಂತ ಗೌನ್ ಇದು. ಅಂಡ್ ಇದು ಮುಂಚೆ ಎಲ್ಲ ಎಷ್ಟಿತ್ತು ಗೊತ್ತಾ, ಒಂದ 980 rupees 1000 rupees ರೇಂಜ್ ಅಲ್ಲಿ ಇದ್ದಿದ್ದು. ಸೊ ಇದು ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ದಿನ ಕಳಿತಾ ಹಳೆ ಡ್ರೆಸ್ ಗಳು ಹಾಗೆ ಆಗ್ತಾವಲ್ವಾ. ಸೊ ಆ ಟೈಮಲ್ಲಿ ತಗೊಂಡಾಗ ನಮಗೆ ಕಡಿಮೆ ದುಡ್ಡಿಗೆ ಬೀಳತ್ತೆ. ಅಂಡ್ ಇದು ನಾನು ಆಗದೇ ಇಲ್ವೇನೋ ನನ್ಗೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದಾರಲ್ವಾ, ಸೊ ಹಂಗಾಗಿ ಇನ್ನೂ ಲೂಸೇ ಇದೆ, ನನಗೆ ಟೈಟೇ ಆಗ್ತಾ ಇಲ್ಲ ಸ್ವಲ್ಪನು. ಖಂಡಿತವಾಗ್ಲೂ ಇದು ಎಷ್ಟು ಗೊತ್ತಾ ನಿಮ್ಗೆ, ಅಪ್ ಟು 5XL ವರ್ಗೂ ಇದೆ. ಈಗಲೇ ಹೇಳ್ತಾ ಇದ್ದೀನಿ, ಪ್ಲಸ್ ಸೈಜ್ ತೋರಿಸಿ ಅನಿತಾ ಅಂತ ಕೇಳ್ತಾ ಇದ್ರಿ, ತುಂಬಾ ದಪ್ಪ ಇರೋರು. ನಿಜವಾಗ್ಲೂ ನಾನು ಹೇಳ್ತೀನಿ, ನಂದು ವೆಯ್ಟ್ ಕೇಳ್ತೀರಾ ನೀವು, ಈಗ ಪ್ರೆಸೆಂಟ್ ವೆಯ್ಟ್ 72.5 kg ಇದ್ದೀನಿ. ಹೌದಾ ಶಮಂತ್ ಅವರೇ? 72.5 kg ನಾನು ಇರೋದು. ಆದ್ರೆ ನಂಬ್ಲಿಕ್ಕಂತೂ ಆಗಲ್ಲ ಬಿಡಿ ನಿಮ್ಗೆ. ಅನಿತಾ ಎಷ್ಟು ಸಣ್ಣ ಕಾಣಿಸ್ತೀರಾ ಅಂತ ಅಂತೀರಾ. ಸೊ ರಿಯಲ್ ಆಗಿ ನಾನು ದಪ್ಪ ಇದ್ದೀನಿ, ಅಂದ್ರೆ ತುಂಬಾ ಓವರ್ ವೆಯ್ಟ್ ತರ ಕಾಣಿಸಲ್ಲ, ಸ್ವಲ್ಪ ಹೈಟು ಇದೀನಿ. ಮತ್ತೆ ಒಂಥರ ಕೆಲವೊಬ್ರಿಗೆ ಹೆಂಗ್ ಗೊತ್ತಾ, ಬೋನ್ಸ್ ವೆಯ್ಟ್ ಅಂತ ಹೇಳ್ತಾರೆ, ಗಟ್ಟಿ ಮೂಳೆಗಳು ಅಂದ್ಬಿಟ್ಟು. ಮೇ ಬಿ ನನ್ಗೆ ಹಂಗೇನೋ ಗೊತ್ತಿಲ್ಲ. ಸೊ ಒಟ್ಟಾರೆ ತುಂಬಾ ಜಾಸ್ತಿ ವೆಯ್ಟೇ ಇದ್ದೀನಿ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಇನ್ನೂ 100 kg ಇರೋರು ಬೇಕಾದ್ರೆ ಈ ಡ್ರೆಸ್ ತಗೋಬಹುದು. ಯಾಕೆಂದ್ರೆ ನಾನ್ ತಗೊಂಡಿರೋದೇ ಲಾರ್ಜು, XL, XXL, XXL, 4XL, 5XL ವರ್ಗೂ ನಿಮ್ಗೆ ಈ ಡ್ರೆಸ್ ಸೈಜ್ ಅವೈಲಬಲ್ ಇದೆ. ದಪ್ಪ ಇರೋರು ತಗೊಳ್ಳಿ, ಮೈ ತುಂಬಾ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣ್ತೀರಾ. ಓಕೆನಾ, ಸಣ್ಣಗಿರೋರಾದ್ರೂ ತಗೊಳ್ಳಿ, ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ. ಸೊ ನೋಡಿ ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ಬಿಡ್ತೀನಿ ಹೆಂಗ್ ಕಾಣಿಸುತ್ತೆ ಅನ್ಬಿಟ್ಟು. ಎಸ್, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಕ್ವಾಲಿಟಿ ಅಂತೂ ನಾನು ಮುಂಚೆನೆ ಹೇಳಿದಾಗೆ 100/100 ಖಂಡಿತ ಕೊಡ್ತೀನಿ. ಅಂಡ್ ಫ್ರಂಟ್ ಅಲ್ಲಿ ನೋಡಿ ಈ ತರ ನೆಕ್ ಬರುತ್ತೆ. ಓಕೆನಾ, ಎಸ್, ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಪ್ರೈಸ್ ಇನ್ನೇನು ಆಸ್ ಯೂಶುವಲ್ ನಾನು ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಒಂದು 500, ನಾನು ನಿಜವಾಗ್ಲೂ ಇದಕ್ಕೆ ಒಂದು 1000 ರೂಪಾಯಿ ಕೊಡ್ಬೋದು. 1000 ಏನು ಇನ್ನೂ ಜಾಸ್ತಿ ಕೇಳಿದ್ರು ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಆದ್ರೆ 500 ರೂಪಾಯಿ ಒಳಗಡೆನೆ ಅನ್ಸುತ್ತೆ ಇದನ್ನು ಮೇ ಬಿ. ಓಕೆನಾ, ಸೊ ನೆಕ್ಸ್ಟ್ ಪಟಾಪಟ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಗೌನ್ ಹಾಕೊಂಡ್ ಬರ್ತೀನಿ. ಓಕೆನಾ, ಆಕ್ಚುಲಿ ಇದೆರಡು ಒಬ್ಬರೇ ವೆಂಡರ್ ಹತ್ರ ನಾನು ತರಿಸ್ಕೊಂಡಿದ್ದೀನಿ, ಹಂಗಾಗಿ ಕ್ವಾಲಿಟಿ ಸೇಮ್ ಟು ಸೇಮ್ ಬಂದಿದೆ. ಎರಡರದ್ದು ಕ್ಲಾತ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನನಗೆ ಗೊತ್ತಿರ್ಲಿಲ್ಲ, ಎರಡು ಒಟ್ಟಿಗೆ ಬಂದ್ಬಿಡ್ತಲ್ಲ, ಈ ಡ್ರೆಸ್ಸು ಒಂದರಲ್ಲಿ ಪ್ಯಾಕ್ ಮಾಡಿ ಕಳ್ಸಿದ್ರು. ಇದೇನಿದು ನಾನು ಬೇರೆ ಅಲ್ವಾ ಬುಕ್ ಮಾಡಿದ್ದು ಅಂತ ತೆಗ್ದು ನೋಡಿದಾಗ ಗೊತ್ತಾಯ್ತು, ಒಂದೇ ಪರ್ಸನ್ ಹತ್ರ ಎರಡು ಡ್ರೆಸ್ ಮೇ ಬಿ ಇತ್ತೇನೋ, ಅವ್ರ ಹತ್ರನೇ ತರಿಸಿರೋದ್ರಿಂದ ಎರಡು ಸೇಮ್ ಕ್ವಾಲಿಟಿ ಸಖತ್ತಾಗಿರೋ ಮೇಂಟೈನ್ ಮಾಡಿದ್ದಾರೆ. ಓಕೆನಾ, ಫೈನಲಿ ಇನ್ನೊಂದು ನನ್ನ ಫೇವ್ರೇಟ್ ಡ್ರೆಸ್ ನ ವೇರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಲಾಂಗ್ ಫ್ರಾಕ್, ಇದು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನರ್ಗೆ ತರ ಕೊಟ್ಟಿದ್ದಾರೆ. ಸೊ ಡಬಲ್ ಸ್ಟೆಪ್ ಕೊಟ್ಟಿದ್ದಾರೆ. ಅಂಡ್ ಏನೋ ಒಂಥರ ಮಲ್ಟಿ ಕಲರ್ ಡ್ರೆಸ್, ಇದು ತುಂಬಾನೇ ಚೆನ್ನಾಗಿದೆ. ಅಂಡ್ ಸ್ಲೀವ್ಲೆಸ್ ಇಷ್ಟಪಡೋರು ತಗೊಳ್ಳಿ, ಯಾಕಂದ್ರೆ ಒಳಗಡೆನೂ ಇದರಲ್ಲಿ ಸ್ಲೀವ್ ಇಲ್ಲ. ಓಕೆನಾ, ಚೆಕ್ ಮಾಡ್ಕೊಂಡ್ ಬಂದೆ ನಾನು, ಸ್ಲೀವ್ ಇಲ್ಲ. ಅಂಡ್ ಇದನ್ನೊಂದು ಚೂರು ಮೆಗಾ ಸ್ಲೀವ್ ತರ ಬರುತ್ತೆ ನೋಡಿ, ಇಷ್ಟಕ್ಕಿದ್ರು ಎಷ್ಟು ಚೆನ್ನಾಗಿರೋದು ಅಂದ್ರೆ ಸ್ಲೀವ್ ಇಷ್ಟಪಡೋರು. ಕೆಲವೊಬ್ಬರಿಗೆ ಸ್ಲೀವ್ಲೆಸ್ ಹಾಕಕ್ ಇಷ್ಟ ಆಗಲ್ಲ ಅಲ್ವಾ, ನಿಮಗೆ ಮಾತ್ರ ಅಲ್ಲ, ನನ್ಗೂ ಹಾಕಕ್ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ನಾನು ಇದನ್ನ ತರಿಸಿರೋದು. ಅಂಡ್ ತುಂಬಾ ಏನು ಒಂಥರ ಇರ್ಸು ಮುರ್ಸು ಅಂತ ಏನ್ ಅನ್ನಿಸ್ತಾ ಇಲ್ಲ, ಅಂದ್ರೆ ತುಂಬಾ ಕೆಟ್ಟದಾಗ ಕಾಣೋದು ಆತರ ಏನ್ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಒಳಗಡೆ ಈಗ ಮಾಮೂಲಿ ಬೇರೆ ಡ್ರೆಸ್ ಗಳಿಗೆಲ್ಲ ಹೆಂಗ್ ಬ್ರೇಸರ್ ಹಾಕ್ತಿವೋ ಅದೇ ತರ ಕಾಮನ್ ಬ್ರೇಸರ್ ನಾನು ಕೂಡ ಹಾಕಿರೋದು. ಇಷ್ಟೇ ಏನು ನೋಡಿ, ಒಂದ್ ಚೂರ್ ತೋರಿಸ್ತೀನಿ ನಿಮ್ಗೆ ಐಡಿಯಾ ಗೊತ್ತಾಗ್ಲಿ ಅಂತ. ನೋಡಿ ಇಷ್ಟಿದೆ ಬ್ರೇಸರು, ಇದು ಮುಚ್ಕೊಂತಾ ಇದೆ ಕರೆಕ್ಟ್ ಆಗಿ. ಓಕೆನಾ, ಸೊ ಈ ತರ ಇಷ್ಟಪಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಸೂಪರ್ ಡೂಪರ್ ಕ್ವಾಲಿಟಿ. ನಿಜವಾಗ್ಲೂ ನೀವು ಯಾವ್ದಾದ್ರು ರಿಲಯನ್ಸ್ ಮಾಲು, ವಿಶಾಲ್ ಮಾರ್ಟು ಅಲ್ಲಿ ಇಲ್ಲಿ ಈ ತರ ಡ್ರೆಸ್ ಗಳನ್ನ ಕೇಳ್ಬಿಟ್ರೆ ತಲೆ ತಿರುಗ್ ಬರುತ್ತೆ. 1500 ರೂಪಾಯಿ, 1600, 700 ಈ ರೇಂಜಿಗೆ ಈ ತರ ಟಾಪ್ ಗಳನ್ನ ಹಾಕಿರ್ತಾರೆ.
ಮೀಶೋದಲ್ಲಿ ನಿಜವಾಗ್ಲೂ ಅದು ಯಾವ ವೆಂಡರ್ ಇದನ್ನ ಮಾರ್ತಾ ಇದಾರೋ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಕೇವಲ 620 ರೂಪಾಯಿಗೇನೋ ನಾನು ತಗೊಂಡಿದ್ದನ್ನ, ಒಟ್ನಲ್ಲಿ 600 ಚಿಲ್ಲರೆ. ಇವತ್ತು ತೋರಿಸಿರೋದ್ರಲ್ಲಿ ಎಲ್ಲದಕ್ಕಿಂತ ಒಂಚೂರು ಹೈಯೆಸ್ಟ್ ಅಂತ ಅಂದ್ರೆ ಇದೇ ಡ್ರೆಸ್. ಓಕೆನಾ, ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅಂಡ್ ನಿಮ್ಗೂ ಇಷ್ಟ ಆಯ್ತು, ನಾವು ತಗೋತೀವಿ ಸ್ಲೀವ್ಲೆಸ್ ಆದ್ರೂ ಕೂಡ ಅಂತಂದ್ರೆ ಮೇಲ್ಗಡೆ ಏನಾದ್ರು ಶಗ್ಗಿಗೆ ಹಾಕೋ ತರ ಇಷ್ಟಪಡ್ತೀರಾ ಅಂದ್ರೆ ಅದನ್ನ ಹಾಕೊಂಡು ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಥವಾ ನೀವು ಫ್ರೀ ಇಯರ್ ನಂತರ ಹಿಂಗ್ ಬಿಡ್ತೀರಾ ಅಂತ ಅಂದ್ರಂತೂ ಏನು ಅನ್ಸೋದೇ ಇಲ್ಲ. ಬ್ಯಾಕ್ ಸೈಡ್ ಒಂದ್ಸತಿ ನಾನು ತೋರಿಸ್ಬಿಡ್ತೀನಿ ಎಸ್ ಯಾವ ತರ ಇದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಬೇಡ ತುಂಬಾ ಚೆನ್ನಾಗಿದೆ. ಅಂಡ್ ಡೀಪು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ, ಇಲ್ಲಿವರೆಗೂ ಡೀಪ್ ಇದೆ, ಮಸ್ತ್ ಇದೆ. ನಿಜವಾಗ್ಲೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಯಾರು ಇಷ್ಟಪಡ್ತೀರೋ ಅವ್ರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ಇದಕ್ಕೂ ಅಷ್ಟೇ 100/100 ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಲಿ, ನೋಡಕ್ಕಾಗಿರ್ಲಿ, ಡ್ರೆಸ್ ಅಷ್ಟು ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಡಿ ಸರಿಯಾ. ಸೊ ಇದು ಅಷ್ಟೇ, ಒಳಗಡೆ ಇವೆಲ್ಲ ಏನಂದ್ರೆ ಇದು ಕ್ಲೈನಿಂಗ್ ಇರಲ್ಲ. ಸೊ ಬಟ್ಟೆನೆ ಒಂಥರ ಮಂದ ಬರ್ತಾ ಗೊತ್ತಾ, ಬೆಡ್ಶೀಟ್ ಉತ್ಕೊಂಡಂಗೆ. ಸೊ ಅಷ್ಟು ಮಂದ ಬಟ್ಟೆ ಇರುತ್ತೆ, ಸೇಮ್ ಬೆಡ್ಶೀಟ್ ಉತ್ಕೊಬಹುದು ಅನ್ಕೊಳ್ಳಿ, ಅಷ್ಟು ದಪ್ಪದಾಗಿ ಥಿಕ್ನೆಸ್ ಜಾಸ್ತಿ ಇದೆ ಬಟ್ಟೆನಲ್ಲಿ. ಖಂಡಿತವಾಗ್ಲೂ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಈಗ ನಾನು ಏನು ಹಾಕೊಂಡಿದ್ದೀನೋ ಸ್ಲೀವ್ಲೆಸ್ ಡ್ರೆಸ್ಸು, ಅದರಲ್ಲಿ ಫುಲ್ ಸ್ಲೀವ್ ಇರುವಂಥ ಡ್ರೆಸ್ ಕೂಡ ಸಿಕ್ತು ನನಗೆ ಮೀಶೋದಲ್ಲಿ. ಬಟ್ ನಾನು ಇವಾಗ ಆರ್ಡರ್ ಮಾಡಿದ್ದೀನಿ, ಅದು ಬಂದಮೇಲೆ ಒಂದ್ಸತಿ ರಿವ್ಯೂ ಕೊಡ್ತೀನಿ. ಸೇಮ್ ಡ್ರೆಸ್ ಇದೆ, ಸೇಮ್ ಟು ಸೇಮ್ ಡಿಸೈನ್ ಎಲ್ಲ ಇದೆ. ಸೊ ಇದು ಸ್ಲೀವ್ಲೆಸ್ ಇದೆ, ಅದು ಫುಲ್ ಸ್ಲೀವ್ ಇದೆ. ಸೊ ನಿಮಗೂ ಕೂಡ ಈ ಡ್ರೆಸ್ ಇಷ್ಟ ಆಗಿ ಸ್ಲೀವ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾವು ಕೂಡ ಬುಕ್ ಮಾಡ್ಕೋಬೋದಿತ್ತು ಅಂತ ಅನ್ನೋದಾದ್ರೆ, ಸೊ ಫುಲ್ ಸ್ಲೀವ್ ಇರೋದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ. ಅಂಡ್ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ, ಬರೀ 479 ರೂಪಾಯಿ ಇದೆ ಫುಲ್ ಸ್ಲೀವ್ಗೆ. ಅಂಡ್ ವಿತೌಟ್ ಸ್ಲೀವ್ಗೆನೆ ಇಲ್ಲಿ ಜಾಸ್ತಿ ದುಡ್ಡಿದೆ. ಸೊ ಒಟ್ಟಾರೆ ಎರಡು ಚೆನ್ನಾಗಿದೆ, ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ಕೊನೆಯದಾಗಿ ನಾನು ಇವಾಗ ಹಾಕಿರೋ ಡ್ರೆಸ್ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಅನಿತಾ, ನೀವು ವೈಟ್ ಹಾಕಿದ್ರಲ್ಲ, ಅದ್ರದ್ದು ಲಿಂಕ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಕೇಳ್ಬಿಡ್ತೀರಾ. ಆಕ್ಚುಲಿ ಇದು ಇವಾಗ ತಗೊಂಡಿರೋದಲ್ಲ, ಬಟ್ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಇದನ್ನ ನಿಮಗೆ ಗೊತ್ತಿರುತ್ತೆ, ನನ್ನ 1 ವರ್ಷದಿಂದನೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಹೆಚ್ಚು ಕಡಿಮೆ ತಗೊಂಡೆ 1.5 ವರ್ಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂಡ್ ಇದ್ರಷ್ಟು ಕಡಿಮೆ ದುಡ್ಡು ಇವ್ ಯಾವ ಡ್ರೆಸ್ಸು ಇಲ್ಲ ಅನ್ಸುತ್ತೆ, ಅಷ್ಟು ಕಡಿಮೆ. ಸ್ಕ್ರೀನ್ ಮೇಲೆ ಪ್ರೈಸ್ ಕೊಟ್ಟಿರ್ತೀನಿ. ಸೊ ನಾನ್ ತಗೊಂಡಾಗ ಮೇ ಬಿ ಒಂದು 500-600 ಇತ್ತು, ಈಗ ಇನ್ನೂ ಕಡಿಮೆ ಆಗೋಗಿದೆ ಬಿಡಿ. ಓಕೆನಾ, ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ವೈಟ್ ಕಲರ್ ಲೆಗ್ಗಿನ್ಸ್ ಹಾಕಿದ್ದೀನಿ ನಾನು ಒಳಗಡೆ. ಓಕೆನಾ, ನಂದು ಬೇರೆ ಯಾವುದೋ ಲೆಗ್ಗಿನ್ಸ್ ಪ್ಯಾಂಟ್ ಹಾಕಿರೋದು. ಇದು ಪ್ಯಾಂಟ್ ಬರಲ್ಲ, ಜಸ್ಟ್ ಟಾಪ್, ಈ ತರ ಲಾಂಗ್ ಟಾಪ್ ಬರುತ್ತೆ, ಮತ್ತೆ ವೇಲ್ ಬರುತ್ತೆ. ಓಕೆನಾ, ಬೇಕು ಅಂದ್ರೆ ಮತ್ತೆ ಈ ಡ್ರೆಸ್ ಕೂಡ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಸ್ಲೀವ್ಲೆಸ್ ಬರೋದು, ಇದು ಸ್ಲೀವ್ ಬರೋದಿಲ್ಲ. ಸೊ ಆರಾಮ್ಸೆ ನೀವು ವೇರ್ ಮಾಡಬಹುದು. ಓಕೆನಾ, ಇದು ಕಾಟನ್ ಡ್ರೆಸ್ ಆದ್ರೂ ಒಂದ್ ಸ್ವಲ್ಪ ಅಷ್ಟೊಂದೇನು ಸುಕ್ ಬರೋದಾಗ್ಲಿ, ಕಲರ್ ಅಂತೂ ಹೋಗೋದೇ ಇಲ್ಲ ಬಿಡಿ. ನಾನು ಆಲ್ರೆಡಿ ಒಂದ್ 3-4 ಸತಿ ತೊಳೆದಿರೋದ್ರಿಂದ ನನಗೆ ಚೆನ್ನಾಗಿ ರಿವ್ಯೂ ಗೊತ್ತಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಸ್ಲೀವ್ ನಾನು ಮುಂಚೆನೆ ಹೇಳ್ದಾಗೆ ಇಲ್ಲ. ಸೊ ಈ ಟೈಪಲ್ಲಿ ವೇಲ್ ಹಾಕೊಳ್ಳಿ. ಸೊ ತುಂಬಾ ಏನು ಸ್ಲೀವ್ಲೆಸ್ ಅನ್ನೋ ತರ ಏನ್ ಕಾಣಿಸಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಓಕೆ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.